ತ್ಯಾಗರಾಜ್ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೇ ಬೇಕು ಅಂತ ಹೇಳಿದಾಗ ನಮ್ಮ ಜೊತೆ ಹಗಲು ರಾತ್ರಿ ಕುಂತು ಅವರು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು. ಆಮೇಲೆ DOP ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ, ಹಾರರಲ್ಲಿನೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ, ನಾರ್ಮಲ್ ಆಗಿರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ, ನಾನು ನನ್ನ ಕನಸಲ್ಲಿನೂ ಅಂದ್ಕೊಂಡಿರಲಿಲ್ಲ ಬಿಲ್ಡಪ್ ಶಾರ್ಟ್ಸ್ ಒಂದು ಹುಡುಗಿಗೆ ಒಂದು ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ. ಇದು ನಾನು ಹೇಳಿದ್ರೆ ತುಂಬ ಎಕ್ಸಾಜರೇಟ್ ಆಗ್ತಿರ್ಬೇಕು, ಬಟ್ ಫೈಟಲ್ಲಿ ಮಾಡಬೇಕಾದಾಗ ಒಂದು ಬೆಂಕಿದು ಒಂದು ಸೀನ್ ಬರುತ್ತೆ, ಬಿಲ್ಡಪ್ ಶಾರ್ಟ್ ಇದೆ, ತುಂಬ ಚೆನ್ನಾಗಿದೆ. ನಾನು ನೋಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ಥರ ಅನಿಸ್ತು. ಸೊ ಸರ್ ಆ ಲೆವೆಲಿಗೆ ತೊಗೊಂಡು ಬಂದಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ರಘು ಸರ್ ನಿಮ್ಮ ಕಾಮಿಡಿ, ನೀವು ಮಾತಾಡಬೇಕು ಅಂತ ಬಾಯಿ ಓಪನ್ ಮಾಡಿದ್ರೆ ಸಾಕು ನಂಗೆ ನಗು ಬರೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು. ಸಿನಿಮಾದಲ್ಲಿನೂ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು. ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ. ಸೊ ಅದು ಮತ್ತೆ ಕಮ್ಬ್ಯಾಕ್ ಆಗೋದು ಅದು ನಮ್ಮ ರಘು ಸರಿಂದ. ಚೆನ್ನಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು. ಆಮೇಲೆ ಮಾಂತೇಶ್ ಸರ್ ನೀವು ಬಿಲ್ಡಪ್ ಶಾರ್ಟನ್ನ ನೋಡಿದಾಗೆಲ್ಲ ತುಂಬ ನಗ್ತೀನಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ತುಂಬ ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ, ಸಾರಿ ಇಂಟರಪ್ಟ್ ಮಾಡಿದೆ, ನಮ್ಮ ನಾಯಕ ನಟನನ್ನ ಕರೆದು ಬಿಡ್ತೀನಿ. ಪಂಚ್ ಅವ್ರು ದಯವಿಟ್ಟು ಬರ್ಬೇಕು. ಬನ್ನಿ ಅವ್ರು ಕಂಟಿನ್ಯೂ ಮಾಡ್ತಾರೆ. ಬನ್ನಿ. ನಮ್ಮ ನಾಯಕ ನಟ ಪಂಚಿ ಅವರು ಸರ್, ಇವ್ರ ಬಗ್ಗೆ ಫಸ್ಟ್ ನಾನು ನೋಡಿದಾಗ ಐ ಫೈಂಡ್ ಹಿಮ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಕ್ಯೂಟ್. ತುಂಬ ಚೆನ್ನಾಗಿದ್ದಾರೆ ಸರ್ ನೋಡೋಕ್ಕೆ. ಮೂವಿಯಲ್ಲಿನೂ ತುಂಬ ನನಗಿಂತಲೂ ಮುದ್ದಾಗಿ ಇವರೇ ಕಾಣಿಸ್ತಾರೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಏನು ಸರ್ ನಾನು ಮುದ್ದಾಗಿ ಕಾಣಬೇಕು, ನೀವು ನನಗಿಂತ ಮುದ್ದಾಗಿ ಕಾಣಿಸ್ತಿರಲ್ಲ, ನನಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ. ಸರ್ ಮಾತಾಡ್ತಿದ್ದಾರೆ. ಆಮೇಲೆ ಸರ್ ತುಂಬ ವರ್ಕ್ ರಿಲೇಟೆಡಲ್ಲಿ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ನಮಗೆಲ್ರಿಗೂ. ಥ್ಯಾಂಕ್ ಯು ಸರ್. ನಿಮ್ಮ ಆ್ಯಕ್ಟಿಂಗು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತೀವಲ್ಲ, ನಾನು ಸುಮಾರು ಸತಿ ನೋಡಿದ್ದೀನಿ ಮೂವಿ ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು. ಪ್ರತಿ ಒಂದು ಪಾತ್ರನೂ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್. ನೀವು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ದಾಂಡಿ ಮಾಸ್ಟರ್ ಬಗ್ಗೆ ಒಂದು ಮಾತು ಹೇಳಿ. ನಾನೇ ಇಂಟರಪ್ಟ್ ಮಾಡ್ತೀನಿ. ಸಾರಿ. ಪರವಾಗಿಲ್ಲ. ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಫೀಮೇಲ್ನ ಹೀರೋಯಿನ್ನ ಇಷ್ಟು ಚೆನ್ನಾಗಿ ನೀವು ಆ್ಯಕ್ಷನ್ ಕಟ್ ಹೇಳಿದ್ದೀರಾ ಫೈಟ್ ರಿಲೇಟೆಡಲ್ಲಿ. ಥ್ಯಾಂಕ್ ಯು ಸರ್. ನಾನು ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ. ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ನ, ದೆನ್ ನೀವೇ ಸರ್ ನೆಕ್ಸ್ಟ್. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ. ಆ್ಯಂಡ್ ಸೆಟ್ಟಲ್ಲೂ ಹಾಗೆ ಫೈಟ್ ಟೈಮಲ್ಲಿ ತುಂಬ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ನೋಡಿಕೊಂಡು ಫೈಟರ್ಸ್ನ ಥ್ಯಾಂಕ್ ಯು ಅಂತ ಹೇಳಬೇಕು ಸರ್. ಅವ್ರು ತುಂಬ ಕೋಆಪ್ರೇಟ್ ಮಾಡಿದ್ರು ಎಲ್ರೂ. ಸೊ ಥ್ಯಾಂಕ್ ಯು ಸರ್. ನಮ್ಮ ದೀಪು ಸರ್ ಎಡಿಟರು ಸರ್, ನಾನು ನಿಮ್ಗೆ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಯಾಕಂತಂದರೆ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗಬೇಕು ಅಂತಂದರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇ ಬೇರೆ ಎಲ್ಲ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ನಾನು ತುಂಬ ತಲೆ ತಿಂದಿದ್ದೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನಿಮ್ಮ ಕೆಲಸ ತುಂಬ ಚೆನ್ನಾಗಿ ಬಂದಿದೆ. ಎಡಿಟರ್ ನಮ್ಮ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ. ಸೊ ನಿಮಗೆ ಸಿನಿಮಾ ನೋಡಿದಾಗ ನನ್ನ ಮಾತು ನಿಮ್ಗೆ ಬಹುಶಃ ನೆನಪಾಗಬಹುದು. ಓಕೆ, ನಾನು ಹೇಳಿದ ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ. ಸೊ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಒಂದು ಮಾತು ಸರ್. ಸಾರಿ ತುಂಬ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ. ಆ್ಯಕ್ಚುಲಿ
2 ವರ್ಷದಿಂದ ಇಟ್ಕೊಂಡಿದ್ದೆ ಈ ಹೊಟ್ಟೆಯಲ್ಲಿ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಆ್ಯಂಡ್ ಯು ಆರ್ ಮೈ ಇನ್ಸ್ಪಿರೇಷನ್. ಯಾವ ಸರಿಗೆ ಹೇಳ್ತಿದ್ರಂತ ಹೆಸರೇ ಶರಣ್ ಸರ್. ಶರಣ್ ಸರ್. ಸರ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್. ನಿಮ್ಮ ಕೆಲಸ ತುಂಬ ಅಡ್ಮೈರ್ ಮಾಡ್ತೀನಿ ಸರ್. ನಿಮ್ಮ ಕಾಮಿಡಿ ಟೈಮಿಂಗ್ ಆಗಲಿ, ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸರ್. ನೀವು ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ. ಸದಾ ನೀವು ಚೆನ್ನಾಗಿರಿ, ಹೀಗೆ ಚೆನ್ನಾಗಿರಿ, ಸುಖವಾಗಿರಿ ಸರ್, ಆರೋಗ್ಯವಾಗಿರಿ. ಆ್ಯಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್. ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ. ಇಲ್ಲೇ ಕ್ರಾಸ್ ಪ್ರಮೋಷನ್ ಅಂತಾರೆ ಇದು. ಆಮೇಲೆ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗಂಗೂ ಇಲ್ಲ. ಅದೇ ಸರ್ ಪ್ಲಾನಿಂಗ್ ನಡೀತಾ ಇದೆ. ನಾನು ಮಾತಾಡಿದ್ದೆ. ಒಂದ್ ನಿಮಿಷ, ಸರ್ ಒಂದು ಕ್ವಶನ್ ಕೇಳ್ತಿದ್ದಾರೆ, ಕೇಳಿ ಸರ್. ಹಾಂ ಸರ್. ಸರ್ ಯಾವುದೇ ಒಂದು ಇದು ಸರ್ ಇದಕ್ಕೆ ಉತ್ತರ ನಾನು ಹೇಳ್ಬೋದು ಸರ್, ಹೇಳ್ತೀನಿ. ಯಾವುದೇ ಒಂದು ಸ್ಟಾರ್ನ ಅಪ್ರೋಚ್ ಮಾಡಬೇಕು ಅಂದರೆ, ಸ್ಟಾರ್ ಆ್ಯಕ್ಟರ್ನ ಅಪ್ರೋಚ್ ಮಾಡಬೇಕು ಅಂದರೆ ನಾವು ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ನಾವು ಪ್ರೂವ್ ಮಾಡ್ಕೊಂಡಿದ ಮೇಲೇ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ, ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ. ಸೊ ನಮ್ಮದು ಪ್ರಯತ್ನ ಇಷ್ಟೇ ಸರ್. ನಾವು ಫಸ್ಟು ನಾವು ಏನು ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸರ್ ಐ ಆಮ್ ವೇಟಿಂಗ್ ಫಾರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಆ ಖುಷಿ ಗೊತ್ತಾಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ. ಪಂಚಿ, ನಿಮ್ ಪೂರ್ತಿ ಹೆಸರು ಹೇಳಿ. ಪಂಚಾಕ್ಷರಿ ಅಂತ. ಅದ್ ನೋಡಿ ಸರ್, ಪಂಚಾಕ್ಷರಿ ಅಂತ. ಅದನ್ನ ಪಂಚಿ ಅಂತ ಮಾಡ್ಕೊಂಡ್ರೆ ಅವ್ರು ಹೇಳ್ದಂಗೆ ಹ್ಯಾಂಡ್ಸಮ್ ಆಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ ಅಂತ. ಆ ಹೆಸರು ಅದಕ್ಕೆ ಸೂಟ್ ಆಗೋ ತರ ಇಟ್ಕೊಂಡಿದ್ದಾರೆ ಅವ್ರು. ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಮಾಧ್ಯಮ ಬಂದವರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶರಣ್ ಸರ್, ನಿಮ್ಮ ಒಂದು ಆಗಮನ ನಮಗೂ ಮತ್ತು ನಮ್ಮ ತಂಡಕ್ಕೂ ತುಂಬಾ ಖುಷಿ ಕೊಟ್ಟಿದೆ ಸರ್. ಸೀರಿಯಸ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಳೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಸೀರಿಯಸ್ಲಿ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ನಿಜವಾಗ್ಲೂ ನೀವು ನಮಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್. ಶರಣ್ ಸರ್ ಅಂತಹ ಮೇರು ನಟರು ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರಂದ್ರೆ ಸೀರಿಯಸ್ಲಿ ನಮಗೆ ಅದು ಮುನ್ನುಗ್ಗಕ್ಕೆ ಅದೊಂದು ಧೈರ್ಯ ಸಿಕ್ಕಿದಾಗ ಹಾಗೆ. ಸೊ ಸೀರಿಯಸ್ಲಿ ಸರ್, ಆ ಒಂದು ಜವಾಬ್ದಾರಿಯನ್ನು ನೀವು ಫುಲ್ಫಿಲ್ ಮಾಡಿದ್ದೀರಾ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮಗೆ ನಾನು ಫಸ್ಟ್ ಟೈಮು ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟಲ್ಲಿ ಡೋಳಿ ಸಿನಿಮಾ ಟ್ರೈಲರ್ ರಿಸಾರ್ಟಲ್ಲಿ ಸಿಕ್ಕಿದೆ ಸರ್. ನಾನು ಹಾಯ್ ಅಂತೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ. ಸೊ ತುಂಬ ಜನ ಆಯಿತು, ನೀವು ಅವತ್ತು ಗಮನಿಸಿಲ್ಲ ನನಗೆ. ಸೊ ನಾನು ಊಹಿಸಿರ್ಲಿಲ್ಲ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳಿ ತಪ್ಪಾಗಿದೆ ಸರ್. ನೀವು ನಿಮ್ಮ ಫ್ಯಾಮ್ಲಿ ಒಂದು ಸರಸ್ವತಿ ಕಡೆ ನಿಮಗೆ ಎದ್ದು ಕಾಣಿದೆ ಸರ್. ನಮ್ಮ ಟೀಮಿಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಪಂಚಿ. ಮೂಲತಃ ಥಿಯೇಟರ್ ಬ್ಯಾಕ್ಗ್ರೌಂಡು. NSD ಡೈರೆಕ್ಟರ್ ಬಸವಲಿಂಗರ ಹತ್ರ ವರ್ಕ್ ಮಾಡಿದ್ದೀನಿ. ಸುಮಾರು 77 ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ. ಪ್ಲಸ್ ಬೀದಿ ನಾಟಕಗಳೆಲ್ಲ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ದೃಶ್ಯ, ದೋಣಿ, ಬೆರಳಿಗೆ ಕೊರಳ್. ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ. ಸೊ ರಂಗಿ ಮಳರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದು ಚಿಕ್ಕದಾಗಿರೋ ಒಂದು ಕ್ಯಾರೆಕ್ಟರ್ ಇದೆಯಪ್ಪ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು. ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು. ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಬಿರಂಗಿ, 2ನೇ ಸಿನಿಮಾ ಇದೇ ಅಂತ ನಂಗೆ ಶುದ್ಧಿ, 3ನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ 2ಗೆ ರಿಲೀಸ್ ಆಯಿತು. ಮತ್ತೆ ಸತತ ಪ್ರಯತ್ನ ಮತ್ತು ಶ್ರಮ ಹಾಕಿ 4ನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನೇನೇ ಬಿಡಲಾರ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ನವೀನ್ ಒಂದು 5 ಮಿನಿಟ್ಸ್ ಫಸ್ಟ್ ನವೀನ್, ಪ್ರವೀಣ್ ಮತ್ತೆ ಡೈರೆಕ್ಟರ್ ಸಹದೇವರ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ.
ಅವರು ಫಸ್ಟ್ ಟೈಮ್ ತೆರಿಗೆ ಮೇಲೆ ಅದು ಹೇಗೆ 2.5 or 3 hours ಸಿನಿಮಾ ಬರುತ್ತಲ್ವ ಆ ಥರ ನನಗೆ ಕಣ್ಣು ಕಟ್ಟುವಾಗಿ ಸಿನಿಮಾ ಬಗ್ಗೆ ವಿವರಿಸ್ತಾರೆ. ಅವರಲ್ಲಿರುವಂಥ ಆತ್ಮವಿಶ್ವಾಸ ಮತ್ತು ಅವರ ಅದು ಆ ಶೈಲಿ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಲ್ಲಿಂದ ಮೂವ್ ಆಗ್ತೀವಿ. ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಇನ್ನೂ ಒಂದು ಕೊರತೆ ಇರುತ್ತೆ ಅಂತ ನನಗೆ ಫೀಲ್ ಇತ್ತು. ಬಟ್ ಸೀರಿಯಸ್ಲಿ ಇಲ್ಲ, ಪಕ್ಕಾ ಪ್ಲ್ಯಾನ್ ಆಗಿ ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು. ಸೊ ಈ ಒಂದು ಅದ್ಭುತವಾದ ತುಣುಕದಲ್ಲಿ ಕಾಣಿಸ್ತಾ ಇದೆ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೆಟ್ಟಲ್ಲೂ ಕೂಡ ತುಂಬ ಕೂಲ್ ಕಾಮ್ ಆಗಿರೋಂಥ ಪರ್ಸನ್, ತುಂಬ ಹಾಡೆಲ್ಲ ಆಡ್ಕೊಂಡು, ಆಮೇಲೆ ಟೆಕ್ನಿಷಿಯನ್ಸ್ ಜೊತೆ ತುಂಬ ಲವಲವಿಕೆ ಆಗಿರೋರು, ಅದು ಒಂದು ಅವ್ರ ಒಳ್ಳೆ ಪರ್ಸ್ನಾಲಿಟಿ. ಆಲ್ ದಿ ಬೆಸ್ಟ್ ಬ್ರದರ್ ಆ್ಯಂಡ್ ಶುಭಾಶಯಗಳು. ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾದ ಒಂದು ತುಣುಕು ಬಂದಿದೆ. ಇನ್ನು ಬರುವಂಥ ಎಲ್ಲ ಸಿನಿಮಾಗಳಿಗೂ ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮಗೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲಿ ಅವರು ಈ ಕಡೆ ಆ್ಯಕ್ಟಿಂಗ್ ಜೊತೆಗೆ ಬೀಯಿಂಗ್ ಅ ಪ್ರೊಡ್ಯೂಸರ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಕಾರ್ಯನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಸೀರಿಯಸ್ಲಿ ಗ್ರೇಟ್ ಆಫ್ ಯು ಮೇಡಮ್. ಆ್ಯಂಡ್ ಅವರ ಒಂದು ಫೈಟ್ ಮತ್ತು ಅವ್ರ ಭಯಾನಕ ದೃಶ್ಯಗಳ ಮುಖಾಂತರ ಗಮನ ಸೆಳ್ತೀರಾ ಫಾರ್ ಶ್ಯೂರ್. ಆ್ಯಂಡ್ ನಿಮ್ಮ ಒಂದು KOB ಪ್ರೊಡಕ್ಷನ್ಸ್, ಕಮಲಾಮ್ಮ ಭಾರತೀಯ ಪ್ರೊಡಕ್ಷನ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮೇಡಮ್, ಒಂದು ಬ್ರ್ಯಾಂಡ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಕ್ಕೆ ನಾಗರಾಜ್ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್, ಎದೆ ನಡಗಿ ಸಾಕ್ಬಿಡುತ್ತೆ ಸರ್, ಅಷ್ಟು ಚೆನ್ನಾಗಿದೆ ನಿಮ್ಮ BGM ವರ್ಕು. ಆಮೇಲೆ ಒಂದು ಗುರುರಾಯರ ಸಾಂಗ್ ಒಂದು ಮಾಡಿದ್ದಾರೆ ಸರ್, ಅದು ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ನಿಮ್ಮ ಒಂದು ಕೊಡುಗೆ ಈ ಸಿನಿಮಾಗೆ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಆ್ಯಂಡ್ DOP ವೀರಜ್ಜಿ ಒಳ್ಳೆ ಫ್ರೇಮ್ ಸೆನ್ಸ್ ಮತ್ತು ತುಂಬ ತಾಳ್ಮೆ ಇರೋಂಥ ಮನುಷ್ಯ. ಅವ್ರ ಕೆಲಸ ನಾನೇ ಹೇಳಬೇಕಾಗಿಲ್ಲ, ಕಾಣಿಸ್ತಾ ಇದೆ. ಅದರಿಂದ ನಿಮಗೂ ಕೂಡ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಂಕಲನ ದೀಪಗೌಡರು ಅವರ ವರ್ಕು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಎಸ್ ಸರ್ ಬಂದೆ ಸರ್ ಅಲ್ಲಿಗೆ ಬಂದೆ. ಎಸ್ ಸರ್. ಆಮೇಲೆ ಕೊನೆಗೆ ಪಾತ್ರದ ಬಗ್ಗೆ ಹೇಳಬೇಕು. ಕತೆ ಬಗ್ಗೆ ನಾನು ಅಷ್ಟು ಹೇಳಲ್ಲ, ಒಂದೇಳೆ ಬಿಟ್ಕೊಟ್ರೆ ಕತೆ ಇದಾಗುತ್ತೆ. ಸೊ ಪಾತ್ರದ ಬಗ್ಗೆ ಒಬ್ಬ MBA ಸ್ಟೂಡೆಂಟು, ಒಬ್ಬ ಜೆಂಟಲ್ ಮ್ಯಾನು, ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಆ ಒಂದು ಟೈಮಲ್ಲಿ ಈವೆಂಟ್ ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದರು, ಯಾಕೆ ಹೀಗಾದ್ರು, ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಜರ್ನಿ ಮಾಡ್ತಾನೆ ಸರ್. ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ, ಅಂದರೆ ನನ್ನ ಕ್ಯಾರೆಕ್ಟರ್ ವಿವರಿಸುತ್ತೆ. ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೆಸ್ ಮೀಟಲ್ಲೂ ನಾನು ಇದನ್ನು ಪ್ರಸ್ತಾಪಿಸಿದ್ದೆ ಮೀಡಿಯಾದವ್ರಿಗೆ. ನಿಮ್ಮಿಂದನೇ ನಾವಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ದಯವಿಟ್ಟು ನಮ್ಮ ಸಿನಿಮಾನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬ ಒಳ್ಳೆಯದಾಗಲಿ ಸಿನಿಮಾ ಮೂಲಕ. ಶರಣ್ ಸರ್, ವಿ ಲವ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶರಣ್ ಸರ್ನ ಮಾತಾಡ್ಸೋಕ್ಕಿಂತ ಮುಂಚೆ ನಿರ್ದೇಶಕರನ್ನ ಒಂದು ಮಾತಾಡ್ಸ್ಬಿಡ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನವೀನ್ ಸರ್. ಹಾಗೆ ಸಾರಿ, ನಾನು ದೀಪಕ್ ಅವ್ರನ್ನ ಕರಿಬೇಕಾಗಿ ಟೆಕ್ನಿಷಿಯನ್ಸ್ ಜೊತೆಗೆ ಎಡಿಟರ್ ಸರ್, ದಯವಿಟ್ಟು ಬನ್ನಿ. ಇನ್ಯಾರು ಇಲ್ಲ ಸರ್, ಶರಣ್ ಸರ್ ಒಬ್ರು ಟೀಸರ್ ಬಗ್ಗೆ ಮಾತಾಡ್ಬಿಟ್ರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶರಣ್ ಸರ್, ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅಂತ ತುಂಬ ಧನ್ಯವಾದ ಹೇಳ್ತೀನಿ. ಹೋಲ್ಸೇಲಾಗಿ ಮೇಡಮ್ ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮುಖ್ಯವಾಗಿ ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಬಾಳಿ ಮೇಡಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಜಾಗದಲ್ಲಿ ನಿಂತ್ಕೊಂಡು, ಅವ್ರ ಊರಲ್ಲಿದ್ದರೂ ಕೂಡ ಅವರು ಬೆಂಗಳೂರಿಗೆ ಬಂದು ಅದನ್ನೆಲ್ಲ ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು, ಮತ್ತು ಈ ಕಡೆ ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡಿಕೊಂಡು, ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಎಲ್ಲೂ ಯಾವುದ್ರಲ್ಲೂ ಕೂಡ ಏನೂ ಶಾರ್ಟೇಜ್ ಆಗದಿರೋ ರೀತಿ ಅಥವಾ ನಮ್ಮ ಕ್ವಾಲಿಟಿಯಲ್ಲಿ ಎಲ್ಲೂ ನಮ್ಮ ಕಾಂಪ್ರಮೈಸ್ ಆಗದಿರೋ ರೀತಿ ಸಿನಿಮಾಗೆ ಏನು ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮ ಅಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ GS ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಿನಿಮಾ ವಿಷಯವಾಗಿ ಬರೋದಾದರೆ ನಾನಿನ್ನ ಬಿಡಲಾರೆ 1979 ಸಿನಿಮಾ ರಿಲೀಸ್ ಆಗಿನೇ ಎಲ್ರಿಗೂ ಗೊತ್ತಿರೋ ಥರ ಅನಂತ್ ನಾಗ್ ಸರ್ ಮತ್ತು ಲಕ್ಷ್ಮೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ರಿಲೀಸ್ ಆಗಿನೇ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರೋಂಥ ಸಿನಿಮಾ.
ಅದೇ ಟೈಟ್ಲ್ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಫಸ್ಟು ನಾನು ಸ್ಕ್ರಿಪ್ಟ್ ಮಾಡಿದಾಗ ನಾನಿನ್ನ ಬಿಡರೆ ಟೈಟ್ಲ್ ಇಡಬೇಕು ಅಂತ ಇರಲಿಲ್ಲ. ಬೇರೆ ಯಾವುದೋ ಟೈಟ್ಲ್ ಇತ್ತು, 2-3 ಟೈಟ್ಲ್ಗಳನ್ನ ನಾವು ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಟೈಟ್ಲ ಚೇಂಬರ್ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾನು. ಆಮೇಲೆ ಸ್ವಲ್ಪ ಟೈಟ್ಲ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ ಇದೇನೋ ಬೇರೆ ಚೇಂಜಸ್ ಏನೋ ಬೇಕು, ನಮ್ಮ ಸ್ಕ್ರಿಪ್ಟ್ ಏನೋ ಬೇರೆ ಥರ ಹೋಗ್ತಾ ಇದೆ, ಇದಕ್ಕೆ ತಕ್ಕನಾಗಿ ಏನೋ ಟೈಟ್ಲ್ ಬೇಕು ಅಂತೆಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮಲ್ಲಿ ನಮ್ಮ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಅವಾಗ ಒಂದು ನಾನಿನ್ನ ಬಿಡಲಾರೆ ಟೈಟ್ಲ್ ಇಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಟೀಮ್. ಯಾಕಂದರೆ ಇದು ತುಂಬ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕಾಗಿರುತ್ತೆ. ಆ ಟೈಟ್ಲೇ ತುಂಬ ವೆಯ್ಟೇಜ್ ಇರತಕ್ಕಂಥ ಟೈಟ್ಲು. ಅದು ನಾವೇನೋ ಹೊಸಬ್ರಾಗಿ ಇಟ್ಬಿಟ್ಟು ಆಮೇಲೆ ಫಸ್ಟು ಒಂದು ಕ್ಲಾರಿಫಿಕೇಶನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪ್ರಮೋಷನ್ ಗಿಮಿಕ್ ಆಗಲಿ ಅಥವಾ ಏನೋ ನಾನಿನ್ನ ಬೇರೆ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮ ಜನ ಗುರುತಿಸ್ತಾರೆ ಅಥವಾ ಥಿಯೇಟ್ರಿಗೆ ಬಂದುಬಿಡ್ತಾರೆ, ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ. ಯಾಕಂದರೆ ನಾಳೆ ದಿನ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನಿಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್, ನಾನಿನ್ನ ಬಿಡೋದ್ರಲ್ಲಿ ಕರೆಕ್ಟಾಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ, ಈ ಕತೆಗೆ ತಕ್ಕ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಅನ್ಸೋದ್ರಲ್ಲಿ 2 ಮಾತಿಲ್ಲ. ಅದಂತೂ ನಾನು ಭರವಸೆ ಕೊಡ್ತೀನಿ. ಮತ್ತು ಇನ್ನೊಂದೇನಂತಂದರೆ ಈಗ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನಾವು ಇಲ್ಲಿವರೆಗೂ ಯಾವುದೇ ಪ್ರೆಸ್ ಮೀಟ್ ಆಗಲಿ ಯಾವುದೇ ಇವೆಂಟ್ ಆಗಲಿ ನಾವು ಮಾಡಿಲ್ಲ. ಯಾಕಂದರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಂದೆ ಮಾಡಿಕೊಂಡು ಅವೆಲ್ಲ ಬೇಡ ಅಂತಂದ್ಬಿಟ್ಟು ನಾವು ಫುಲ್ ಸಿನಿಮಾ ರೆಡಿ ಆಗಲಿ, ಸಿನಿಮಾ ರಿಲೀಸ್ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮದ ಮುಂದೆ ಬರೋಣ, ಪ್ರೇಕ್ಷಕ ಮುಂದೆ ಬರೋಣ ಅಂತಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನಿಮಾ ರೆಡಿ ಇಟ್ಕೊಂಡು ಬಂದಿದ್ದೀವಿ. ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಿನಿಮಾ ಒಳ್ಳೆ ಕ್ವಾಲಿಟಿನಲ್ಲಿ, ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ, ಎಲ್ಲ ಒಂದು ಒಳ್ಳೆ ಕ್ವಾಲಿಟಿ ಮಾಡಿದ್ದೀರಾ. ಯಾಕಂದರೆ ಯಾವುದು ಹೊಸಬ್ರು ಅಂತ ಅನ್ನಿಸ್ತಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದೆ. ಯಾಕಂದರೆ ಯಾವುದು ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರು, ಅರಣಿ ಮೇಡಮ್ಮು, ಮತ್ತು ನಮ್ಮ ಶ್ರೀರಂಡ ರಘು ಅವರು, ಮಹಾಂತೇಶ್ ಅವರು, ನಾಗರಾಜ್ ಅವರು, ಮತ್ತು ಇನ್ನೊಂದು 2 ಆರ್ಟಿಸ್ಟ್ಗಳು ಹೇಳಬೇಕು, ಲೋಹಿತ್ ಅಂತ ಒಂದು 12 ಇಲ್ಲೇ ಬಂದಿದ್ದಾರೆ, ಲೋಹಿತ್ ಮತ್ತು ಅನನ್ಯ ಅಂತ. ಅವರು ನಮ್ಮ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದ್ರ ಟ್ವಿಸ್ಟು ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶರತ್ ಅವರು ಇದ್ದಾರೆ, ವಿಜಯ್ ಶರತ್ ಅವರು, ಅವರೆಲ್ಲ ತುಂಬ ಒಳ್ಳೆ, ಅಂದರೆ ಈಗ ನಾನಿನ್ನ ಬಿಡಲಾರೆ ಅಂತಂದ್ರೆ ಏನು ಅನ್ಕೋತಾರೆ ಅಂದರೆ ಏನೋ ಫುಲ್ ಔಟ್ ಆ್ಯಂಡ್ ಔಟು ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊತಾರೆ. ಬಟ್ ಒಂದು ಕ್ಲಾರಿಫಿಕೇಷನು, ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ, ಅಂದರೆ ಒಂದು ಜಸ್ಟ್ ಒಂದು ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಬೇರೆ ರೀತಿಯಲ್ಲೇ ಹೋಗುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ. ಅಂದರೆ ಯಾವುದೇ ಒಂದು ಸೀನಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಸ್ಟ್ ಇದ್ರೂ ಕೂಡ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದ್ದೀವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಪಂಚಿ ಅವರು ಹೀರೋ, ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ ಒಂದು 2-3 ಆಫರ್ಗಳು ಬಂದ್ರು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲ ಸಹಕಾರ ಹಿಂಗೆ ಇರಲಿ, ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ಸಪೋರ್ಟ್ ಹಿಂಗೆ ಇರಲಿ. ಮತ್ತು ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್. ಇಲ್ಲ ಸರ್, ಇಲ್ಲ ಟೀಸರ್ ನೋಡಿದಾಗ ನಾವೊಂದು ಕೆಲವು ಶಾರ್ಟ್ಸ್ಗಳು ನಾವು ಒಂದು ಹಾಕಿದ್ದೀವಿ. ಅದು ಬಿಟ್ಟರೆ ನಾರ್ಮಲ್ ಆಗಿ ಕರೆಕ್ಟು. ಯಾಕಂದರೆ ಒಂದು ನಾರ್ಮಲ್ ನಾವಿಲ್ಲಿ ತನಕ ನೋಡ್ಕೊಬೋದು, ಹಾರರ್ ಸಿನಿಮಾದಾಗ ಏನೋ ಒಂದು ಟ್ರೆಕ್ಕಿಂಗ್ ಹೋಗಿರ್ತಾರೆ, ಒಂದು ಟೂರ್ಗೆ ಹೋಗಿರ್ತಾರೆ, ಗಾಡಿ ಆಫ್ ಆಯಿತು, ಎಲ್ಲೋ ಮನೆ ಒಳಗಡೆ ಹೋಗಿ ಸೇರ್ಕೊತಾರೆ, ಬೂತ್ ಬಂಗ್ಲೆ, ಅಲ್ಲೇನೋ ಲಾಕ್ ಆಗುತ್ತೆ, ಇದೆಲ್ಲ ಇಲ್ಲಿವರೆಗೂ ನಾರ್ಮಲ್ ಆಗಿ ನಾವು ನೋಡ್ಕೊಂಡು ಬಂದಿರತಕ್ಕಂಥ ಇದು. ಬಟ್ ಇಲ್ಲಿ ರೆಗ್ಯುಲರ್ ಪ್ಯಾಟ್ರನ್ ಬಿಟ್ಟು ಬೇರೆ ಏನೋ ಟ್ರೈ ಮಾಡೋಕೆ ಹೋಗಿದ್ದೀವಿ ಸರ್. ಅದು ನಿಮ್ಮ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಟ್ರೈಲರಲ್ಲೂ ಕೂಡ ಸ್ವಲ್ಪ ಕಂಟೆಂಟು ನೆಕ್ಸ್ಟು ಬಿಡ್ತೀವಿ. ಇಲ್ಲೇನಂತಂದರೆ ಒಂದು ಮೆಡಿಕಲ್ ಟರ್ಮ್ಸ್, ಅಂದರೆ ಒಂದು ಹುಡುಗ, ಅದೊಂದು ಕೆಲವು ಟ್ವಿಸ್ಟ್ಗಳಿದೆ. ಮತ್ತು ಒಂದು ಇನ್ವೆಸ್ಟಿಗೇಷನು, ಒಂದು ಹೀರೋಯಿನ್ಗೆ ಒಂದು ರೆಟ್ರೋಗ್ರೇಡ್ ಮೆಮೊರಿ ಲಾಸ್ ಅಂತ ಇರುತ್ತೆ. ಅವ್ರ ಬಗ್ಗೆ ಅವ್ರನ್ನ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸು ಯಾರು ನೆನಪಿರಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಒಂದೊಂದೇ ಕ್ಯಾರೆಕ್ಟರ್ಗಳು ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆ ಒಂದು ಊರಿಗೆ ಹೋಗ್ತಾರೆ, ಕತ್ಲೆಕಾಡು ಅನ್ನೋ ಊರಿಗೆ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ಥರ ಏನೋ ಒಂದು ಅವ್ರ ಬಗ್ಗೆ ಫ್ಲ್ಯಾಶ್, ಅಂದರೆ ಆ ಮನೆ ಫ್ಯಾಮಿಲಿ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ಒಂದೊಂದೇ ಲೇಯರ್ಸು ರಿವೀಲ್ ಆಗುತ್ತೆ. ಹಾಂ ಸರ್, ಫಸ್ಟ್ ಹೌದು ಸರ್, ಸರ್ ಅದೇ ಹೇಳಿದ್ನಲ್ಲ ಸರ್, ಅವಾಗಲೇ ಹೇಳ್ದಂಗೆ ನಾವು ಬೇರೆ ಟೈಟ್ಲೇ ಇಟ್ಟಿದ್ವಿ. ಫಸ್ಟ್ ಆ್ಯಕ್ಚುಲಿ ನಾನಿನ್ನ ಬಿಡರೆ ಟೈಟ್ಲೇ ಇಡಬೇಕು ಅಂತ ಏನಿಲ್ಲ ಸರ್. ಈ ಸುಮಾರು 2-3 ವರ್ಷ ನಾನು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಮುಂಚೆ ಬೇರೆ 3-4 ಟೈಟ್ಲು ನಾವು ಇಟ್ಕೊಂಡಿದ್ವಿ. ಒಂದು ಆಲ್ರೆಡಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾವು. ಬಟ್ ನಾವು ಸ್ವಲ್ಪ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಚೇಂಜ್ ಓವರ್ ಮಾಡ್ಕೊಂಡು ಹೋಗ್ತಾ ಹೋದಾಗ ಒಂದು ಗಟ್ಟಿ ಕತೆ, ಒಂದು ಗಟ್ಟಿ ಸ್ಕ್ರೀನ್ ಪ್ಲೇ ಆಗ್ತಾ ಹೋಗ್ತು.
ಅದು ಒಂದು ಒಂದು ಎರಡು ಕ್ಯಾರೆಕ್ಟರ್ ಮಧ್ಯದಲ್ಲಿ ನಾನು ನಿನ್ನ ಬಿಡಲ್ಲ ಆ ಥರ ಒಂದು ಏನೋ ಒಂದು ಲಿಂಕ್ ಸಿಕ್ಕಾಗ ನಮಗೆ ಒಂದು ಥ್ರೆಡ್ ಅಂತ ಬಂದಾಗ ಅದನ್ನ ನಾವು ನಾನಿನ್ನ ಬಿಡಲ್ಲ ಟೈಟ್ಲು ಇಟ್ಟರೆ ಸೂಕ್ತ ಅಂತ ನಮ್ಗೆ ಅನ್ನಿಸ್ತು ಸರ್. ಹಂಗಾಗಿ ಅದೇ ಟೈಟ್ಲು, ಯಾಕಂದ್ರೆ ಸಿನಿಮಾ ಅವಾಗಲೇ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಬೇರೆ ಟೈಟ್ಲ್ ಇಟ್ಟು ನಾವು ಅದನ್ನ ಚೇಂಜ್ ಮಾಡಿದ್ದೀವಿ. ಇದೇ ಹಾಂ ಸರ್, ಹೌದು ಸರ್, ಗೊತ್ತಾಯ್ತು ನಮಗೂ ವಿಷಯ ಬಂತು ಸರ್. ಇಲ್ಲ, ಅದು ಆ್ಯಕ್ಚುಲಿ ನಮಗೆ ವಿಷಯ ಬಂತು ಸರ್. ಆ್ಯಕ್ಚುಲಿ ನಾವು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. 2 ಇಯರ್ಸ್ ಬಿಫೋರ್ ಅಂದರೆ 2022ನಲ್ಲಿ ಮೇನ್ ಫಿಲಮ್ ಚೇಂಬರಲ್ಲಿ ನಮ್ಮ ಟೈಟ್ಲು ನಾನಿನ್ನ ಬಿಡಲ್ಲರೆ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಆಮೇಲೆ ಈ ಥರ ಒಂದು ದೊಡ್ಡ ಲೆಜೆಂಡ್ರಿ ಸಿನಿಮಾ ಆಗಿರೋದ್ರಿಂದ ಆ ಭಯ ನಮಗೂ ಇತ್ತು, ಆ ಟೈಟ್ಲು ಸಿಗುತ್ತೋ ಇಲ್ವೋ ನಮಗೆ. ಆಮೇಲೆ ಆ ಥರ ಟೈಟ್ಲ್ ಇಟ್ಟಾಗ ನಮಗೆ ಯಾವ ಥರ ಜನ ಆಡಿಯನ್ಸ್ ತೊಗೋತಾರೆ, ಆಮೇಲೆ ಈ ಥರ ಏನೋ ಗಿಮ್ಮಿಕ್ಕು ಪ್ರಮೋಷನ್ ಗಿಮ್ಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೇನೋ ಆ ಭಯ ನನಗೂ ಇತ್ತು ಅವ ಆ್ಯಸ್ ಎ ಡೈರೆಕ್ಟರ್ ಆಗಿ. ಬಟ್ ಈ ಕತೆಗೆ ಸೂಕ್ತ ಅಂತ ಅನಿಸಿದಾಗ ನಾವು ಚೇಂಬರ್ಗೆ ಹೋಗಿ ಇದು ಮಾಡಿದ್ವಿ. ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ, ಬಟ್ ರಿನಿವಲ್ ಏನೋ ಆಗಿರಲಿಲ್ಲ. ಆ ಟೈಟ್ಲು ನಮಗೆ ಸಿಕ್ತು, ನಮ್ಮ ಕತೆಗೆ ಅದು ಸೂಟಬಲ್ ಅಂತ ನಾವು ಇಟ್ವಿ. ಆಮೇಲೆ ರೀಸೆಂಟಾಗಿ ನಾನು ಆ್ಯಕ್ಚುಲಿ ಈಗ ಈ ಇಯರು 2024 ಫೆಬ್ರವರಿಯಿಂದ ನಾನು ಫಸ್ಟ್ ಲುಕ್ ಎಲ್ಲ ನಾವು ರಿಲೀಸ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪ್ರೆಸ್ ಮೀಟು ನಾವೆಲ್ಲೂ ಮಾಡಿಲ್ಲ. ಏನಕ್ಕೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡಿಕೊಂಡು ನಾವು ಮಾಡಬೇಕು, ಮಾಧ್ಯಮದ ಮುಂದೆ ಬರಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು. ಆಮೇಲೆ ಈಗ ರೀಸೆಂಟಾಗಿ ಒಂದು 2 ಮಂತ್ಸ್ ಬಿಫೋರು ನನಗೆ ವಿಷಯ ಬಂತು, ನಮ್ಮ ಟೀಮಿಗೆ ಗೊತ್ತಾಯಿತು ಈ ಥರ ನಾನೇನೇ ಬಿಡೋದಾರೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವರು ಏನು ಹೇಳಿದ್ರು, ಅವ್ರದ್ದು ಪ್ರೆಸ್ ಮೀಟು ಕೆಲವು ನೋಡಿದಾಗ ಫಸ್ಟು ಯಾರ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದ್ರು. ಬಟ್ ಆ್ಯಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್. ಸಿನಿಮಾ ರಿಲೀಸ್ ರೆಡಿ, ಒಂದು 2 ಮಂತ್ಸ್ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಫಸ್ಟು ನಮ್ಮ ಸಿನಿಮಾ ಬರುತ್ತೆ. ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಸರ್ ಅದು ಗೊತ್ತಿಲ್ಲ ಸರ್. ಹೌದು ಸರ್, ಮೇನ್ ಚೇಂಬರ್ ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲ ಸರ್, ಅನಂತ್ ಸರ್ ಇಲ್ಲ ಮಾತು. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅನಂತ್ನಾಗ್ ಸರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಮಾತಾಡಿದ್ವಿ ಸರ್. ಬಟ್ ಆ ಟೈಮ್ಗೇನೋ ಆ ಡೇಟ್ಗೆಲ್ಲ ಕ್ಲಾಶ್ ಆಗಿ ಸ್ವಲ್ಪ ಆಗಲಿಲ್ಲ. ಭೇಟಿ ಇಲ್ಲ, ಫೋನಲ್ಲಿ ಮಾತಾಡಿದ್ವಿ ಸರ್. ಏನಿಲ್ಲ ಸರ್, ಅದೇ ಸ್ಕ್ರಿಪ್ಟು ಎಲ್ಲ ಕಳಿಸಿದ್ವಿ, ನಾವು ಮಾತಾಡಿದ್ವಿ. ಬಟ್ ಆ ಟೈಮ್ಗೆ ಆ ಡೇಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಮೇಲೆ ಆಗಲಿಲ್ಲ ಸರ್. ಮೇನ್ ಫಿಲಮ್ ಈಗ ಇವತ್ತು ನಮ್ಮ ಅಧ್ಯಕ್ಷರು ಫಿಲಮ್ ಚೇಂಬರ್ ಸುರೇಶ್ ಅವರು ಮತ್ತು ಗಿರೀಶ್ ಸರ್ ಬರಬೇಕಿತ್ತು. ಅವ್ರ ಕಾರಣಾಂತರ ಬರಲಿಲ್ಲ. ಅವರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಆ್ಯಕ್ಚುಲಿ ಇವತ್ತು ಬಂದಿದ್ರೆ 2 ಇಯರ್ಸಿಂದ ನಾವು ರಿನ್ಯೂವಲ್ ಮಾಡಿಸ್ಕೊಂಡು ನಮ್ಮ ಟೈಟ್ಲೆಲ್ಲ ಮಾಡ್ಕೊಂಡು ಬಂದಿದ್ವಿ. ಸುಮಾರು 1 ವರ್ಷದಿಂದ ನಾವು ಪ್ರಮೋಷನ್ ಮಾಡ್ಕೊಂಡು ಬಂದಿದ್ವಿ ಸರ್. ಪೋಸ್ಟ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದ್ದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾ ಸರ್? ಹಾಂ, ಓಕೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು. ಎಡಿಟರ್ ಸರ್ ಏನಾದರೂ ಹೇಳಕ್ಕಿದೆ? ಪರವಾಗಿಲ್ಲ, ಒಂದು ಲೈನ್ ಏನಾದರೂ ಹೇಳ್ಬಿಡಿ ಶರಣ್ ಸರ್. ಸರ್ ಒಂದು ನಿಮಿಷ ಸರ್, ವೇದಿಕೆ ಮೇಲೆ ಒಂದು ನಮ್ಮ ಗಿರೀಶ್ ಸರ್ ಮತ್ತೆ ಶರತ್ ಸರ್ ಇಬ್ರು ಬರಬೇಕು. ಎರಡೇ ನಿಮಿಷ ಮಾತು ಮುಗಿಸ್ಬಿಡ್ತಾರೆ. ಥ್ಯಾಂಕ್ ಯು. ಈ ಕಡೆ ನಮಸ್ತೆ, ಹೇಳಿ ಸರ್. ನನ್ನ ಪರಿಚಯ ಉದಯ ಮ್ಯೂಸಿಕ್ ನಲ್ಲಿ ವಿಜಯ್ ಆಗಿ ಆಂಕರ್ ಆಗಿದೆ 2009 2018. ತದನಂತರ ಸಿನಿಮಾಗಳೇ ನನ್ನ ಲೈಫು, ಮೈಕೆ ನನ್ನ ಲೈಫು, ಬ್ರೆಡ್ಡು, ಫುಡ್ಡು, ದುಡ್ಡು ಎಲ್ಲ ಇದೆ. ಹಾಗಾಗಿ ಈ ನಾನೇನ ಬಿಡಲಾರೆ ಅನ್ನೋ ಒಂದು ನನ್ನ ಫ್ರೆಂಡ್ ಒಬ್ಬ ಇದ್ದ, ಪ್ರೀತಮ್ ಅಂತ. ಅವ್ನು ಹೇಳ್ದ, ಇನ್ನೊಂದು ಕ್ಯಾರೆಕ್ಟರ್ ಇದೆ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತೀಯ ಅಂತ ಕೇಳ್ದ. ಆಯ್ತು ಸರ್ ಮಾಡೋಣ, ಯಾರು ಕೇಳು ಅಂತ ಕೇಳಿದೆ. ಫೋಟೋ ಕಳಿಸ್ದೆ. ಇಮಿಡಿಯೇಟ್ ಆಗಿ ಸರ್ ಶೇವ್ ಮಾಡ್ಕೊಂಡು ಬಂದ್ಬಿಡಿ ಅಂದರು. ಹೋದೆ, ಆ್ಯಕ್ಟ್ ಮಾಡಿದೆ, ಬಂದೆ. ತೂಕದ ಕ್ಯಾರೆಕ್ಟ್ರು ಮಾಡಿರೋಂಥ ಪಾತ್ರ ಅದ್ಭುತವಾದ ಕ್ಯಾರೆಕ್ಟರ್. ನನಗೆ ತುಂಬ ಇಷ್ಟ ಆಯ್ತು. ಯಾವುದೇ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಮನಸ್ಸಿಗೆ ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು. ಹಾಗಾಗಿ ನನಗೆ ಖುಷಿ ಆಯಿತು. ಇಡೀ ತಂಡ ಇಸ್ ಅ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ಮನ್ಸು ತೃಪ್ತಿಯಿಂದ ಮಾಡಬೇಕು. ನವೀನ್ ಸರ್ ಇರ್ಬೋದು, ಕ್ಯಾಮ್ರಾಮನ್ ಸರ್ ಇರ್ಬೋದು, ನಮ್ಮ ಹೀರೋ ಅವ್ರು ಇರ್ಬೋದು, ಎಲ್ಲರ ಕೋಆರ್ಡಿನೇಷನ್ ಫ್ಯಾಂಟಾಸ್ಟಿಕ್ಕು. ಎಡಿಟಿಂಗ್ ಟೈಮಲ್ಲಿ ನಾನು ಡಬ್ಬಿಂಗ್ ಹೋದಾಗ ಇವರು ಎಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು ಅಂದರೆ, ಡಬ್ಬಿಂಗ್ ಹೋದಾಗ ಡಬ್ಬಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಒಂದೇ ಒಂದು ವರ್ಡ್ ಆ್ಯಕ್ಚುಲಿ. ಆ ಒಂದು ವರ್ಡು ಯಾರಿಗೂ ಗೊತ್ತೂ ಆಗ್ತಿರಲಿಲ್ಲ. ಆ ಒಂದು ವರ್ಡ್ ಬೇರೆಯವ್ರಿಗೆ ಏನಾದ್ರು ಅದನ್ನು ಡಬ್ ಮಾಡಿದರೆ ಅದನ್ನೂ ಬಿಡಲಿಲ್ಲ, ಅದನ್ನೂ ಕರೆಸಿ. ಇಟ್ ಶೋಸ್ ದ ಪರ್ಫೆಕ್ಷನ್ ಆಫ್ ವರ್ಕ್. ಇಷ್ಟೇ ಹೇಳೋದು ನಾನು. ಸೊ ನಾನೇನ ಬಿಡಲಾರೆ ಖಂಡಿತವಾಗ್ಲೂ ಅದ್ಭುತವಾದ ಸಿನಿಮಾ. ನಾನು ಆ್ಯಕ್ಚುಲಿ ನೋಡಿದಾಗ ನಂಗೆ ಇನ್ನೂ ಖುಷಿ ಆಯಿತು. ನೀವೆಲ್ಲರೂ ಸಪೋರ್ಟ್ ಮಾಡಿ ಗುರುಗಳೇ, ಜಾಸ್ತಿ ಸಪೋರ್ಟ್ ಮಾಡಿ. ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ, ನಾವು ಮೀಡಿಯಾದವರೇ, ನೀವೆಲ್ಲರೂ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಶರಣ್ ಸರ್ ಬಂದಿದ್ದಾರೆ, ಅದಕ್ಕಿಂತ ಆಯ್ತು ಗುರುಗಳೇ, ಮಾತಾಡ್ಸ್ತೀನಿ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರತ್ ಅವರೇ, ನಮಗೂ ಕೂಡ ಒಳ್ಳೆಯದಾಗಿ ಸರ್. ಸರ್ ಸ್ವಲ್ಪ ಮುಂದೆ ಬನ್ನಿ. ಹಾಂ,
ಎಲ್ರಿಗೂ ನಮಸ್ಕಾರ. ಶರಣ್ ಸರ್ ಕೂಡ ನಮಸ್ಕಾರ. ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ನಾಯಕಿಯ ತಂದೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನಿರ್ದೇಶಕರು ನವೀನ್ ಸರ್ ಅವರು ಕಥೆನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಥೆನ ಕಟ್ಟಿದ್ದಾರೆ. ಸೊ ಇದೊಂದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಕತೆ ಏನು ಲೈನ್ ಹೇಳೋಂಗಿಲ್ಲ ಅನ್ನೋದು ಒಂದು ಮೊದಲೇ ಮಾತಾಗಿತ್ತು ನಮಗೋವರೆಗೂ. ಸೊ ನಿಮ್ಮ ಮಾಧ್ಯಮ ಮಿತ್ರದವರು ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು. ಇದು ಅವರು ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ಎಲ್ಲರೂ ಕಾಯ್ತಾ ಇರೋದು ಶರಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಲ್ಯಾಗ್ ಆಯಿತು, ಕ್ಷಮೆ ಇರಲಿ. ನಾನು ಕೇಳ್ತೀನಿ. ಟೀಸರ್ ಬಗ್ಗೆ ಅಂತೂ ಮಾತಾಡ್ತೀರಾ ಗೊತ್ತು. ಒಂದು ಪ್ರಶ್ನೆ, ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ? 2 ಥರ ಇರುತ್ತೆ. ಒಂದು ಫುಲ್ ನನ್ಗೇನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ, ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ, ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಆದ್ರೆ ಭಯ. ಶರಣ್ ಸರ್ ಯಾವ ಕ್ಯಾಟಗರಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನೊಬ್ಬ ಕಾಮಿಡಿಯನ್ ಆಗಿ ಮಾತಾಡ್ತೀನಿ. ನನ್ನ ಫೇವ್ರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿನ್ನ ಬಿಡಲಾರೆ ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗುತ್ತೆ. ನಾನು ಇದನ್ನು ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಆವಾಗಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ? ಏನ್ರಿ ಇಷ್ಟು ಚಿಕ್ಕ ವಯಸ್ಸು ಅಂತಂದರೆ, ಇನ್ನೊಂದು ಹೇಳ್ತೀನಿ ನಿಮಗೆ, ಎಕ್ಸಾರ್ಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನೂ 71-72ರಲ್ಲಿ ಅದು ರಿಲೀಸು. ನಮ್ಮಪ್ಪ ನಾನು ಇಲ್ಲಿ ಎತ್ಕೊಂಡು ಹೋಗವ್ರೆ. ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರೋವಂಥದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾರು ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರೋವಂಥ ಶಕ್ತಿ ಅದು ಆ್ಯಕ್ಚುಲಿ. ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್, ನನಗೆ ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರೂ ನೋಡ್ತೀನಿ. ಯಾವುದು ಪ್ರಪಂಚದಲ್ಲಿರೋ ಯಾವ ದೆವ್ವನೂ ಬಿಟ್ಟಿಲ್ಲ ನಾನು. ನಿಜ ರೀ, ಯಾವ ದೆವ್ವಗಳನ್ನೂ ಬಿಟ್ಟಿಲ್ಲ. ಹೆಂಗೆ ಹೋಗ್ಬಿಡ್ತೀನಿ ಗೊತ್ತಾ? IMDb ರೇಟಿಂಗ್ ಎಲ್ಲ ನೋಡೋದು, ಎಲ್ಲ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತಂದಂಗೆ 3.2 3.6 ಇದನ್ನೂ ಬಿಡಲ್ಲ ನಾನು. ಅದನ್ನೂ ನೋಡಿರ್ತೀನಿ. ಯು ನೇಮ್ ಇಟ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಫಾರಿನ್ ದೇವ, ದೇಸಿ ದೇವ ಎಲ್ಲ ನೀವು ಯಾವ ಲೋಕಲ್ಲು ಎಲ್ಲ ದೇವಗಳು ನನಗೆ ತುಂಬ ಇದು. ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂಥವ್ನು ಯಾರೂ ಅಲ್ಲ. ಅವತಾರ ಪುರುಷ ಅನ್ನುವಂಥ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಚೂಮಂತರ್ ಅನ್ನುವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ನಾನು ಹಾಡಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ. ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತು ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದರೆ ಬಿಕಾಸ್ ಸಿಂಗಲ್ ಟರ್ನ್ಡ್ ಆ್ಯಕ್ಟರ್ ನಾನು. 1-2 ಕುಡುಕರ್ ಸಾಂಗು ಹಿಟ್ಟಾಗುತ್ತೆ. ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ. ನಾನು ಅಭಿನಯಿಸಿರುವಂಥ ಕುಡುಕರ ಸಾಂಗೂ ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತು ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ. ಅದೊಂಥರ ಆ ಜನ್ಮ ಇದು. ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡಕ್ಕೆ ಶುರು ಮಾಡ್ತೀನಿ. ಒಂದಾದ ನಂತರ ಕುಡುಕ್ರದೆ, ಮತ್ತೆ ಕುಡುಕ್ರದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆ್ಯಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನು ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಒಂಚೂರು ಏನೋ ಬೇರೆ ಟ್ರೈ ಮಾಡೋಣ, ಬರೀ ಕುಡುಕ್ರದೇ ಆಗಿತ್ತು. ನಾನು ಬೇರೆ ಥರನೂ ಹಾಡ್ತೀನಿ ಸರ್. ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಥೋ ಆಗಿರ್ಬೋದು, ನನ್ನ ಫೇವ್ರೇಟು ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ. ಅಂದರೆ ಈ ಕುಡುಕರು ವಿಚಾರದಲ್ಲಿ ಇದೇ ಥರ ದೆವ್ವ. ಸರಿನಾ? ಅದೇನೋ ಗೊತ್ತಿಲ್ಲ, ದೆವ್ವನೂ ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆ್ಯಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮಂತರು. ಈಗ ನಾನು ಅಂಬಾಲಿಯವ್ರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನು ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟಾ ಮೇಡಮ್? ನೋಡಿ ಲಾಸ್ಟ್ ಇಯರ್ ಅಂತೆ. ನೋಡಿ ಲಾಸ್ಟ್ ಇಯರ್ ಅಂತ
ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು. ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿ ಇರ್ಬೋದು, ಎಲ್ಲರೂ ನಾನು ಟ್ಯಾಗ್ ಮಾಡೋದಾಗಿದೆ, ನನಗೆ ಪೋಸ್ಟರ್ ಕಳಿಸೋದಾಯಿತು. ನನಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಸಾರಿ ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ. ಒಂದು ಅನ್ನೋನ್ ನಂಬರಿಂದ ಹಿಂಗೆ ಬರ್ತಾನೇ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತಾರಂಥದ್ದು. ಸರಿ ಆಯಿತು ಹೋಗ್ಬಿಡೋಣ ಸರ್, ನೀವು ನಾನು ಒಂದು ಇದನ್ನು ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ? ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳಬೇಕು ಅವ್ರಿಗೇನು ಅಂತಂತಂದರೆ, ನಾನು ಹೇಳಿದೆ ನೋಡಿ, ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರೋವಂಥದ್ದು. ಎಷ್ಟು ಚೆಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದರೆ ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂಥ ಪ್ರಯತ್ನ ನಾನು ಇಲ್ಲಿ ತಗೊಂಬಂದು ನಿಲ್ಸಿರೋ ಅಂಥದ್ದು. ನಾನು ಬಂದಿದ್ದೀನಿ ಅಲ್ಲ, ಬಂದಿದ್ದೀನಿ ಅಂತ ಅನ್ನೋದೇನಾರು ಆಯ್ತಂದರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದರೆ ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯಿತು, ಆ್ಯಕ್ಚುಲಿ ಈ ಟೈಟಲ್ಲು ಬರೀ ತೆರೆ ಮೇಲಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದರೆ ಇವ್ರು ಯಾವುದೂ ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸ್ನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನಗೆ ಇನ್ನೊಂದು ಇದರ ಜೊತೆಯಲ್ಲಿ ನನಗೆ ಅನ್ನಿಸ್ತಾ ಇರೋವಂಥದ್ದು, ಅವ್ರಿಗೆ ನೋಡಿ, ಒಬ್ಬ ಆ್ಯಕ್ಟರ್ನ, ಒಬ್ಬ ಗೆಸ್ಟನ್ನ ಕರಿಬೇಕು ಅಂತಂದ್ರೇ 1.5 ವರ್ಷ ಹಿಂಗೆ ಫಾಲೋ ಮಾಡಿದಂಥವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರಿಗೆ ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಟೈಟಲ್ ಇವ್ರ ಜನಗೆ ಸೂಟ್ ಆಗುತ್ತೆ ಅಂತ ಅನ್ನೋದು ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ. ಯಾಕಂತಂದರೆ ಇವ್ರು ಎಲ್ಲನೂ ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನೋವಂಥದ್ದು. ತುಂಬ ಕಷ್ಟವಾದಂಥ ಒಂದು ಜಾನರು ಹಾರರ್ ಅನ್ನೋವಂಥದ್ದು. ಇವತ್ತು ಇಡೀ ತಂಡ ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಈ ಥರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದು ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಸಿನಿಮಾ ಅದೇನು ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳೋದಕ್ಕೆ ಬಂದೆ, ಈ ಥರ ಹೇಳಿದ್ರಲ್ಲ, ನಾನಿನ್ನ ಬಿಡಲಾರೆ, ನನ್ನನ್ನು ಬಿಡಲಿಲ್ಲ ನೋಡಿ ಇವರು. ಅದೇ ಥರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರು ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ, ಈ ಥರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟನ್ನು ಬಿಡಲಾರದೆ ಸಿನಿಮಾ ಮಾಡಿದಂಥ ತಂಡವನ್ನು ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸು ಕೈ ಬಿಟ್ಟ ಇತಿಹಾಸ ಇಲ್ಲ. ಆ ಥರದ ಇತಿಹಾಸ ಇಲ್ಲ. ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತು ನಾನು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯಿತು ಅಂತಂದರೆ ಪುಣ್ಯಾತ್ಮರು ಒಂದಿಷ್ಟು ಜನ. ನಾನು ಈ ಥರ ಇದ್ದಾಗ ಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿನ್ನ ಜೊತೆಯಲ್ಲಿ ಅಂತ ಅನ್ನೋವಂಥ ಒಂದು ತೋಳನ್ನು ಕೊಟ್ಟಂಥವ್ರು, ಕೈನ ಕೊಟ್ಟಂಥವ್ರು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರು ಹಂಗೆ ಅಂತಂತಂದರೆ ಅದೇನೂ ಅಲ್ಲ, ನಿಮ್ಮ ಥರನೇ ನಾನು ಶುರು ಮಾಡಿದಂಥವನು. ಭಾಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ, ಕನೆಕ್ಷನ್ ಏನು ಗೊತ್ತಾ, ನಾನು ಇವಾಗ ಹೇಳ್ತೀನಿ ಕೇಳಿ. ಅವರು ಯಾದಗಿರಿಯವರು, ಇದು ಗುಲ್ಬರ್ಗದವರು, ಕಲಬುರಗಿಯವರು, ಇವರು ಹುಬ್ಬಳ್ಳಿಯವರು. ಇವರು ನಾನು ಹುಟ್ಟಿದವರು ಯಾದಗಿರಿ, ಬೆಳೆದಿದ್ದವರು ಹುಬ್ಬಳ್ಳಿ. ಸೊ ಹೀಗಾಗಿ ಎರಡೂ ಕನೆಕ್ಷನ್ನು ನನಗೆ. ನಾನು ಹುಟ್ಟಿದ್ದು ಯಾದಗಿರಿಲಿ, ಸೊ ಅದಕ್ಕೆ ನನ್ನ ಹೆಸರು ಶರಣಬಸವೇಶ್ವರರ ನಾಮದಿಂದ ಬಂದಂಥ ನಾನು. ಸೊ ಹುಬ್ಬಳ್ಳಿ ನನ್ನ ಊರು. ಸೊ ಹೀಗಾಗಿ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬಾ ಖುಷಿ ಕೊಟ್ಟಿರೋವಂಥದ್ದು. ಟೀಸರ್ ಈಗಷ್ಟೇ ನೋಡಿದೆ. ಅವ್ರು ನೋಡ್ರಿ, ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತನ್ನುವಂಥದ್ದು. ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ, ಶಕ್ತಿಯುತವಾದಂಥ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಅದು ಇನೋಸೆನ್ಸ್. ಅದು ಇವತ್ತು ಅಷ್ಟು ಇನೋಸೆನ್ಸನ್ನು ಮೈದುಂಬ ಹೃದಯವನ್ನು ತುಂಬಿಕೊಂಡು ಸಿನಿಮಾ ಮಾಡಿದಂಥ ಒಂದಿಷ್ಟು ಜನರಿದ್ದಾರೆ. ಯಾವುದು ಸೋಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ, ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ರೀ. ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ. ಅಷ್ಟು ಇನ್ನೋಸೆಂಟಾಗಿ ನೀವು ಈ ಸಿನಿಮಾ ಮಾಡಿದ್ದೀರಿ ಅಂತ ಅನ್ನೋದಾದರೆ ನಾವು ಹೆಸರಿಸ್ತಾ ಏನು ಹೋಗೋಕ್ಕೆ ಹೋಗಲ್ಲ. ಯಾಕಂದರೆ ಮತ್ತೆ 6:30 ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನುವಂಥದ್ದು. ಒಟ್ಟಾರೆ ಗೆಲ್ಲುವ ಎಲ್ಲ ಲಕ್ಷಣಗಳು ಈ ಸಿನಿಮಾ ತನ್ನನ್ನು ತಾನು ತುಂಬಿಸ್ಕೊಂಡಿದೆ. ಈ ಎಲ್ಲ ಇಡೀ ತಂಡಕ್ಕೆ ನಾವು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು. ಅವಾಗಲೇ ಹೇಳ್ತಾರೆ ನೋಡಿ, ಇವರೇ ನೋಡಿ, ಅಲ್ಲಿ ಲುಕ್ ನೋಡಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಯಾರು ನೋಡಿ ಮೋಕ್ಷಿಗೆ
ಮೋಕ್ಷಿ ನೋಡಿ, ನಾನು ಇಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಬರ್ಬೇಕಾದ್ರೆ ಬೇಗ ಮುಗಿಸಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಏನು ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ. ಈ ಥರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ. ಯಾಕೆ ನಾನು ಇನ್ನೊಂದು ಕೇಳಿದೆ, ಡೈರೆಕ್ಟರ್ನ ಕುಂಡಿಸ್ಕೊಂಡು ಕೇಳ್ತಾ ಇದ್ದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 65 ದಿವಸ ಶೂಟ್ ಮಾಡಿದ್ದೀನಿ ಅಂತಂದರು. ಇದನ್ನು ಬಿಟ್ಟು ಅದನ್ನು ಕಾಲ್ ಶೀಟ್ಗಳನ್ನು ಬಿಟ್ಟು 65 ದಿವಸ. ಇವತ್ತು ಸುಮ್ಮನೆ ನಾನು ಹೇಳ್ತಿದ್ದೀನಿ, ಈಗ ರೆಗ್ಯುಲರ್ ಸಿನಿಮಾದು ದೊಡ್ಡ ದೊಡ್ಡ ಗಾತ್ರದ ಸಿನಿಮಾಗಳೇನೇನಿದಾವಲ್ಲ ಆ ಮಟ್ಟದ ಕಾಲ್ ಶೀಟಿನ ಅಂದರೆ ದಿವಸಗಳ ಇದು. ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿಯೂ ಕೂಡ ಅಂಬಾಲಿಯವರು ಮತ್ತು ಅವ್ರ ತಾಯಿಯವರಿಗೆ ದೊಡ್ಡ 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 ಸಲಾಮ ನಿಮಗೆ. ಯಾಕಂತಂದರೆ ಮೊದಲನೇ ಸಿನಿಮಾದಲ್ಲೇ ಸಿನಿಮಾ ಚೆನ್ನಾಗಿ ಬರಬೇಕು. ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ, ಯಾಕಂತಂದರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡಬೇಕು ಅಂತ ಅನ್ನುವಂಥದ್ದು. ಸೊ ಈ ಥರ ಮುಖತೋಳಿ ಮೇಡಮ್. ನನಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು, ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ವ್ಯಕ್ತಿತ್ವ, ಕಲಾವಿದ, ಮತ್ತು ಒಂದು ಡ್ಯಾನ್ಸರ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನು ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನು ಹಿಂಗೆ ಕೆರೆಗೆ ಎದ್ಬಿಟ್ಟು ಇದು ಮಾಡಿರುವಂಥದ್ದು. ಇವತ್ತು ನಿಮಗೆ ಹೇಳ್ತೀನಿ ನಾನು, ನಿಮ್ಮ ಲೈಫಿನಲ್ಲಿ ಇವತ್ತು ಸಿಗಬಹುದಾದಂಥ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನು ಗೊತ್ತಾ, ಇವತ್ತು ಮಾಸ್ಟರು ಇಲ್ಲಿ ಬಂದಾಗ, ಯಾಕಂದರೆ ಅಪ್ಪು ಸರ್ ಅವ್ರಿಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಂದರೆ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇವತ್ತು ಅವ್ರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಇಲ್ಲಿ ನಿಮಗೆ ಸಿಕ್ಕಂಥ ನಿಮ್ಮ ಜೀವನಕ್ಕೆ, ಅಂದರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂಥ ಒಂದು ಫಸ್ಟ್ ಅವಾರ್ಡ್ ಅಂತಂದರೆ ಇವತ್ತು ಸರ್ ಕೊಟ್ಟಿರೋ ಅಂತಂದರೆ ಇದು ಖಂಡಿತ ತಪ್ಪಾಗಲ್ಲ ರೀ, ಇದು ಖಂಡಿತ ತಪ್ಪಾಗಲ್ಲ. ನಾನೇ ಎಮೋಷ್ನಲ್ ಆಗ್ಬಿಟ್ಟೆ, ಖಂಡಿತ ನಾನೇ ಎಮೋಷ್ನಲ್. ಅವ್ರು ಹೇಳಿದ ತಕ್ಷಣ ನಾನು, ಯಾಕಂದರೆ ಅವ್ರು ಎಂತೆಂಥ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರ ಜೊತೆಯಲ್ಲಿ ನೀವು ಅಂಥ ಒಳ್ಳೊಳ್ಳೆ ಮಾತುಗಳನ್ನ ಆಡೋದಂಥದ್ದು, ಅವ್ರಿಗೆ ಇನ್ನೂ ಒಂದು 10 ಸಿನಿಮಾ ಮಾಡುವಂಥ ಆನೆ ಬಲ ಅದೆಲ್ಲನೂ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ, ಕನ್ನಡ ಅಭಿಮಾನಿಗಳು ಮತ್ತು ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಹಾಗೆ ನಿರ್ಮಾಪಕರು ಬರಬೇಕು, ಒಂದು ಚಿಕ್ಕ ಸ್ಮರಣಿಕೆ ಟೀಮ್ ಕಡೆಯಿಂದ. ಅದಾದ ತಕ್ಷಣ ಒಂದು ಫೋಟೋ ಆಪರ್ಚುನಿಟಿ, ಇಡೀ ತಂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ. ಮೇಡಮ್ ಬನ್ನಿ ದಯವಿಟ್ಟು. ಇವರೊಂದೇನೋ ಸ್ಪೆಷಲ್ ಗಿಫ್ಟ್ ಇಟ್ಕೊಂಡಿದ್ದಾರೆ, ಪುಟಾಣಿ ಗಿಫ್ಟ್. ಬನ್ನಿ ಪಂಚಿಯವ್ರು ಬನ್ನಿ. ಸರ್ ಹಿಂದೆ ಎಲ್ಲೋ ಶರ್ಟ್. ಅದ ಪುಟಾಣಿ ಗಿಫ್ಟ್ ಅಂತ ತಂದಿದ್ದೀರಲ್ಲ, ಕೊಡಿ, ಪರವಾಗಿಲ್ಲ, ಕೊಡಿ. ಅದು ನೋಡೋದಕ್ಕೆ ಪುಟಾಣಿ ಆಗಿದೆ. ಎಲ್ಲಿದ್ದೀರಾ ನೀವು? ಸುತ್ತುಂಗರ ಉಂಗುರ ಸರ್. ಮೋಕ್ಷದ ಸರಿ ಕ್ಯೂರಿಯಾಸಿಟಿ, ಯಾರು ಗಿಫ್ಟ್ ಕೊಟ್ಟರೆ ಅದ್ರೊಳಗೆ ಏನಿಲ್ಲ. ಸರಿ, ಒಂದು ಫೋಟೋ ಆಪರ್ಚುನಿಟಿ.